ಬಂಧುಗಳೇ ನಮಸ್ಕಾರ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ MLC ಚುನಾವಣೆ ಆಯಿತು. ಕಾಂಗ್ರೆಸ್ಗೆ ಅಂದ್ಕೊಂಡ ರೀತಿಯಲ್ಲಿ 4+1 ಸೀಟ್ ಬಂತು. BJP ಮತ್ತು ದಳದ ಕೆಲವು MLAಗಳು ಕ್ರಾಸ್ ವೋಟ್ ಮಾಡಿದ್ದಾರೆ. BJPಯಿಂದ 3ರಿಂದ 4 ಜನ, ದಳದಿಂದ ಸುಮಾರು 7 ಜನ ಅಂತೇಳಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಆದರೆ ಈ ಮೀಡಿಯಾಗಳು, ಎಸ್ಪೆಷಲಿ ನ್ಯಾಷನಲ್ ಮೀಡಿಯಾಗಳನ್ನ ನೋಡ್ತಾ ಇದೆ, ಏನು ವಿಜೃಂಭಿಸ್ತಾ ಇದ್ದಾರೆ ಕಾಂಗ್ರೆಸ್ನ, ಏನು ವಿಜೃಂಭಿಸ್ತಾ ಇದ್ದಾರೆ DK ಶಿವಕುಮಾರ್ನ ಅಂತ ಹೇಳಿದ್ರೆ, ಅದು ಆ DK ಶಿವಕುಮಾರ್ ಗೆದ್ದಾದ್ಮೇಲೆ ಅವರನ್ನು ಸುರ್ಜೇವಾಲಾ ಸೇರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅಬ್ಬಬ್ಬ, ಪ್ರೆಸ್ ಮೀಟಲ್ಲಿ ಮಾತಾಡಿದ್ದು ನೋಡಬೇಕು. ಬೇರೆ ಪಕ್ಷದ MLAಗಳು ಕೂಡ ನಮ್ಮಲ್ಲಿ ನಡೀತಿರ್ತಕ್ಕಂಥ ಡೆವಲಪ್ಮೆಂಟ್ನ ನೋಡಿ ನಮಗೆ ಓಟ್ ಹಾಕಿದ್ದಾರೆ ಅಂತೇಳಿ. ಸುರ್ಜೇವಾಲಾ ಅವರೇ, ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಯಾವ ಕಿತ್ತೋಗಿರೋ ಡೆವಲಪ್ಮೆಂಟ್ ಮಾಡಿದ್ದೀರಿ ನೀವು ಕರ್ನಾಟಕದಲ್ಲಿ? ನಿಮ್ಮ MLAಗಳೇ ಹೇಳ್ತವ್ರೆ, ನಿಮ್ಮ MLA ಕಾಗವಾಡದ ರಾಜು ಕಾಗೆ ಹೇಳ್ತಾರೆ, ₹1 ದುಡ್ಡು ಸಿಕ್ಕಿಲ್ಲ ನಮಗೆ, ಬೆಂಗಳೂರು ಬಂದು ನೇಣು ಹಾಕೋಬೇಕು ಅಂತೇಳಿ. ನಿಮ್ಮದೇ MLA ಮೊಣಕಾಲ್ಮೂರಿನ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ, ಚರಂಡಿಗೆ ಒಂದು ಹಿಡಿ ಮಣ್ಣು ಹಾಕೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ. ನಿಮ್ಮದೇ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಗುಂಡಿ ಮುಚ್ಚಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತೇಳಿ. ದೇಶಪಾಂಡೆ ಅವರು ಇದೇ ಮಾತಾಡ್ತಾರೆ, ತಿಪ್ಪರು ಷಡಕ್ಷರಿ ಅವರು ಅದೇ ಮಾತಾಡ್ತಾರೆ, ₹1 ಕೇಳಬೇಡ್ರಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ. ನಿಮ್ಮ DK ಶಿವಕುಮಾರ್ ಅವರು ಕೆಲವೇ ದಿನಗಳ ಹಿಂದೆ KSRTC ಪಾಪ ಕಂಡಕ್ಟರ್ಗಳು ಡ್ರೈವರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ, 30 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತೇಳಿ. ಅವ್ರ ಹತ್ರ ಹೋಗ್ಬಿಟ್ಟು ಏನು ಹೇಳಿದ್ರು ಗೊತ್ತಾ ಸುರ್ಜೇವಾಲಾ ಅವರೇ? ಕಂಡಕ್ಟರ್ಗಳ ಹತ್ರ, ಡ್ರೈವರ್ಗಳ ಹತ್ರ ದಯಮಾಡಿ ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪಾಪ ಡ್ರೈವರ್ಗಳು ಕಂಡಕ್ಟರ್ಗಳು ಅವ್ರ ಸಂಬಳ ಬಿಡಬೇಕಂತೆ. ಇವ್ರ ಜನ್ಮಕ್ಕಿಷ್ಟು ಬೆಂಕಿ ಇಕ್ಲ. ಇಂತಹ ಕಿತ್ತೋಗಿರೋ ಸರ್ಕಾರದ, ಇಂತಹ ಏನೋ ದಿವಾಳಿ ಸರ್ಕಾರದ ಸಾಧನೆಯನ್ನು ನೋಡಿ ಬೇರೆ ಪಕ್ಷದ MLAಗಳು ಬಂದು ಓಟ್ ಹಾಕಿದ್ರಂತೆ ಇವರಿಗೆ. ಅದಕ್ಕೋಸ್ಕರ ಅವರಿಗೆ ಥ್ಯಾಂಕ್ಸ್ ಅಂತೆ. BJPಯ MLAಗಳು ಮಾಡಿರ್ತಕ್ಕಂಥ ಈ ಮಾತೃದ್ರೋಹಕ್ಕೆ ಅವ್ರಿಗೆ ಧಿಕ್ಕಾರ. ಅವ್ರನ್ನ ಹುಡುಕಬೇಕು. BJPಯಿಂದ ಈಗ ಒಂದು ಶೋಧನಾ ಸಮಿತಿ ಬೇರೆ ಮಾಡಿದ್ದಾರೆ CT ರವಿ ಅವರ ನೇತೃತ್ವದಲ್ಲಿ. ಯಾರು ಈ ಮಾತೃದ್ರೋಹವನ್ನು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲೇಬೇಕು, ಅವ್ರಿಗೆ ಅತ್ಯುಗ್ರ ಶಿಕ್ಷೆ ಕೊಡಬೇಕು. ಅಲ್ಲಿವರೆಗೂ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ಅದೇ ರೀತಿ ದಳದವರು ಕೂಡ ಮಾಡಬೇಕು. ಕುಮಾರಸ್ವಾಮಿ ಅವರು ಇದು ಸಮರ್ಥನೆ ಮಾಡ್ಕೊಳ್ಳೋದೇ ಅಲ್ಲ, ಮಾತೃದ್ರೋಹ ಅತ್ಯುಗ್ರ ಪಾಪ ಅದು. ಆದರೆ ಏನೋ ದೊಡ್ಡದಾಗಿ ಸಾಧನೆ ಮಾಡಿಬಿಟ್ಟೆ ಅಂತ ಮೀಸೆ ತಿಳ್ಕೊತಾ ಇದ್ರಲ್ಲ DK ಶಿವಕುಮಾರ್ ಅವರೇ. ಕೆಲವೇ ದಿನಗಳ ಹಿಂದೆ ಹಿಮಾಚಲ ಚುನಾವಣೆಯಲ್ಲಿ ಏನಾಯಿತು ನಿಮ್ಮ ಯೋಗ್ಯತೆ ನೋಡಿ. ಹಿಮಾಚಲ ಪ್ರದೇಶದಲ್ಲಿ ಇವ್ರದ್ದೇ ಅಧಿಕಾರ ಇರೋದು, ಕಾಂಗ್ರೆಸ್ ಅಧಿಕಾರ ಇರೋದು. ಸುಖ್ವಿಂದರ್ ಸುಖ್ ಅಲ್ಲಿನ ಚೀಫ್ ಮಿನಿಸ್ಟರು. ಅಲ್ಲಿ ರಾಜ್ಯಸಭಾ ಚುನಾವಣೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಟೋಟಲ್ MLAಗಳು 68. ಅದರಲ್ಲಿ ಕಾಂಗ್ರೆಸ್ 40, BJP 25. ಕಾಂಗ್ರೆಸ್ 40 MLA ಇದೆ. ಗೆಲ್ಲೋಕ್ಕೆ ಬೇಕಾಗಿದ್ದು ಕೇವಲ 35. ಅಭಿಷೇಕ್ ಮನು ಸಿಂಘ್ವಿನ್ ತಗೊಂಬಂದು ನಿಲ್ಲಿಸಿದ್ರು. BJPಯ ಕೇವಲ 25 ಓಟ್ ಇತ್ತು. BJP ಹರ್ಷ ಮಹಾಜನ್ ಅವ್ರನ್ನ ತಂದು ನಿಲ್ಲಿಸಿದ್ರು. ಕಾಂಗ್ರೆಸ್ಸಿಂದನೇ ಕ್ರಾಸ್ ಓಟ್ ಆಗಿ ಅಭಿಷೇಕ್ ಮನು ಸಿಂಘ್ವಿಗೂ 34 ಬಿತ್ತು, ಹರ್ಷ ಮಹಾಜನ್ ಅವ್ರಿಗೂ 34 ಬಿತ್ತು. ಲಾಟ್ರಿನಲ್ಲಿ ಹರ್ಷ ಮಹಾಜನ್ ಅವರು ಗೆಲುವಂತಾಯಿತು. 6 ಜನ ಕ್ರಾಸ್ ವೋಟ್ ಮಾಡಿದ್ರು ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ ಯಾವ ಸಮಿತಿನೂ ನಿರ್ಮಾಣ ಮಾಡಲಿಲ್ಲ, ಯಾರು ತಪ್ಪಿತಸ್ಸು ಅಂತ ಕಂಡುಹಿಡಿಯೋಕ್ಕೂ ಸುದ್ದಿಗೂ ಹೋಗಲಿಲ್ಲ, ಯಾರ ಮೇಲೆ ಆಕ್ಷನೂ ತಗೊಳ್ಳಿಲ್ಲ. ಇದು ಭಾಳ ದಿನ ಅಲ್ಲ, ಕೆಲವೇ ದಿನಗಳ ಹಿಂದೆ ಆಗಿದ್ದು. ಇನ್ನು ಜಾರ್ಖಂಡಲ್ಲಿ ನೋಡಿ, ಜಾರ್ಖಂಡಲ್ಲಿ ಇವರು ಅಲಯನ್ಸಲ್ಲಿ ಗೌರ್ಮೆಂಟ್ ಫಾರಮ್ ಮಾಡಿದ್ದಾರೆ. JMM ಮತ್ತು ಕಾಂಗ್ರೆಸ್ಸು ಇಬ್ಬರದು ಸೇರಿ 58 ಓಟ್ ಇದೆ. ಅಲ್ಲಿಗೆ ಗೆಲ್ಲಕ್ಕೆ ಬೇಕಾಗಿದ್ದು 28 ಓಟು. ಒಂದು ಸೀಟ್ಗೆ 28+28 56. 2 ಸೀಟ್ನ ಆರಾಮಾಗಿ ಗೆಲ್ಬೋದಾಗಿತ್ತು. ಒಂದು JMM ನಿಲ್ಲಿಸಿತ್ತು, ಮತ್ತೊಂದು ಕಾಂಗ್ರೆಸ್ ನಿಲ್ಲಿಸಿತ್ತು. ಇಬ್ಬರು ಕಂಫರ್ಟಬಲ್ ಆಗಿ ಗೆಲ್ಬೋದಾಗಿತ್ತು. BJP ಅವರು ಸಪೋರ್ಟ್ ಮಾಡಿದ್ದು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ, ಪರಿಮಲ್ ನಾದ್ವಾನಿ ಅಂತೇಳಿ. ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ನ ಡೈರೆಕ್ಟರ್ ಆಗಿದ್ದವರು. ಇವರಿಗೆ BJP ಸಪೋರ್ಟ್ ಕೊಡ್ತು. BJP ಇದ್ದಿದ್ದೇನೆ 25 ಓಟು. ಆದರೆ ಚುನಾವಣೆ ರಿಸಲ್ಟ್ ಬಂದಾಗ JMMನ ಬೈದ್ಯನಾಥ್ ಝಾ ಈಸಿಯಾಗಿ ಗೆದ್ಕೊಂಡೋದ್ರು, 28 ಓಟ್ ತೊಗೊಂಡು. ಇಂಡಿಪೆಂಡೆಂಟ್ ಪರಿಮಲ್ ನಾದ್ವಾನಿ ಅವ್ರಿಗೂ ಕೂಡ 28 ಓಟ್ ಬಂತು, ಗೆದ್ದೋದ್ರು. ಕಾಂಗ್ರೆಸ್ನ ಅಫಿಷಿಯಲ್ ಕ್ಯಾಂಡಿಡೇಟ್ ಪ್ರಣವ್ ಝಾಗೆ ಬಂದಿದ್ದು ಕೇವಲ 20 ಓಟು. ನಿಮ್ಮವರೇ ಕ್ರಾಸ್ ವೋಟ್ ಮಾಡಿದ್ರಲ್ಲ, ಏನು ಆಗ BJPಯ ಏನು ಮುಂದೆ ಬಂದು ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಮಾಡಿದ್ರ? ಹಿಮಾಚಲ ಪ್ರದೇಶದಲ್ಲೂ ಮುಂದೆ BJP ಅಧಿಕಾರಕ್ಕೆ ಬಂದು ಆವಾಗ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಮಾಡಿದ್ರ? ಉತ್ತರ ಹೇಳ್ರಿ DK ಶಿವಕುಮಾರ್. ನೋಡಿ, ರಾಜ್ಯಸಭಾ ಮತ್ತು ಈ MLC ಚುನಾವಣೆಗಳು ಬೇರೆ ಬೇರೆ ಥರ ನಡೀತವೆ. ರಾಜ್ಯಸಭಾ ಚುನಾವಣೆಯಲ್ಲಿ MLAಗಳು ಓಟನ್ನು ತೋರಿಸ್ಬಿಟ್ಟು ಹಾಕಬೇಕು. ಆದರೆ MLC ಚುನಾವಣೆಯಲ್ಲಿ ಏನಾಗುತ್ತೆ, ವಿಪ್ ಜಾರಿಯಾದರೂ ಕೂಡ ಗುಪ್ತ ಮತದಾನ ಆಗಿರುತ್ತೆ. ಯಾರು ಓಟ್ ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ. ಇವತ್ತು BJPಗಾಗಲಿ JDSಗಾಗಲಿ ತೊಂದರೆ ಆಗ್ತಿರೋದು ಅಲ್ಲೇನೇ. ಈ ಗುಪ್ತ ಮತದಾನದಲ್ಲಿ ಕಳ್ಳರು ಯಾರು ಅನ್ನೋದು ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ. ಅದೇ ರಾಜ್ಯಸಭಾ ಚುನಾವಣೆಯಲ್ಲಿ ತೋರಿಸ್ಬಿಟ್ಟು ಹಾಕಬೇಕು. ನಾನು ಏನು ಜಾರ್ಖಂಡ್ನ ಉದಾಹರಣೆ ಕೊಟ್ಟೆ, ಹಿಮಾಚಲ ಪ್ರದೇಶದ ಉದಾಹರಣೆ ಕೊಟ್ಟೆ. ಲೋಕಸಭಾ ಚುನಾವಣೆವು ತೋರ್ಸಾಕುವಂಥ ಕಡೆಗೇ ಕಾಂಗ್ರೆಸ್ನ MLAಗಳು ಕೈ ಕೊಟ್ಟರು ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನ ಯೋಗ್ಯತೆ ಎಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಹಿಂದೆ ಎಲ್ಲ ಈ ಆ್ಯಂಟಿ ಡಿಫೆಕ್ಷನ್ ಲಾ ಇರಲಿಲ್ಲ. ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದಾಗಿತ್ತು, ಯಾವ ಪಕ್ಷದಲ್ಲಿ ಗೆದ್ಕೊಂಡು ಇನ್ನೊಂದು ಪಕ್ಷಕ್ಕೆ ಹೋಗ್ಬೋದಾಗಿತ್ತು, ಯಾರ್ಯಾರು ಎಲ್ಲೆಲ್ಲಿಗೆ ಬೇಕಾದ್ರೂ ತೂರಾಡ್ಬೋದಾಗಿತ್ತು. ಅದನ್ನು ಉಪಯೋಗಿಸ್ಕೊಂಡೇ ಇಂದಿರಾ ಗಾಂಧಿ 1967ರಿಂದ 71ರವರೆಗೆ ಕೇವಲ 4 ವರ್ಷದಲ್ಲಿ 1800 MLAಗಳು ಪಕ್ಷಾಂತರ
ಮಾಡಿದ್ರು. 1800 MLAಗಳು. ಇಂದಿರಾ ಗಾಂಧಿ ಅವಾಗ ಅಧಿನಾಯಕಿ, ಪ್ರೈಮ್ ಮಿನಿಸ್ಟರ್ ಕಾಂಗ್ರೆಸ್ಗೆ. 45 ಸರ್ಕಾರಗಳನ್ನ ಉಳಿಸಿದ್ರು ಇಂದಿರಾ ಗಾಂಧಿ. 16 ಕಡೆ ರಾಷ್ಟ್ರಪತಿ ಆಡಳಿತವನ್ನು ತಗೊಂಬಂದರು. ಇಂತಹ ಒಂದು ಚರಿತ್ರೆ ಇರ್ತಕ್ಕಂಥ ಕಾಂಗ್ರೆಸ್ಸು ಇವತ್ತು ಬೇರೆ ಬೇರೆ ಪಕ್ಷದವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಇದೆಯಾ? ಅದಿರಲಿ, ಇದಕ್ಕೆಲ್ಲ ಇತಿಶ್ರೀ ಆಡೋದಕ್ಕೆ 1985ರಲ್ಲಿ ರಾಜೀವ್ ಗಾಂಧಿಯವರು ಆಂಟಿ ಡಿಫೆಕ್ಷನ್ ಲಾನ ತಗೊಂಬಂದರು. ಅದಾದಮೇಲೆ ಬಂದಂತಹ ದಿನಗಳಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ MLAಗಳು ತಮ್ಮ ಓಟನ್ನು ತೋರಿಸ್ಬಿಟ್ಟು ಹಾಕಬೇಕು ಅಂತೇಳಿ ನಿಯಮ ಬಂತು. ಆದರೆ ಸುಪ್ರೀಂ ಕೋರ್ಟಲ್ಲಿ ಈ ವಿಷಯ ಹೋದಾಗ, ಅದು ಕುಲ್ದೀಪ್ ನಯ್ಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಈ ಏನು ಓಪನ್ ಬ್ಯಾಲೆಟ್ ಸಿಸ್ಟಮ್ ಏನಿದೆ, ತೋರಿಸ್ಬಿಟ್ಟು ಹಾಕ್ಬಿಡ್ತಕ್ಕಂಥ ಸಿಸ್ಟಮ್ ಏನಿದೆ ಅದು ಒಳ್ಳೆಯದೇನೆ, ಕರಪ್ಷನ್ನ ಕಡಿಮೆ ಮಾಡೋದಕ್ಕೆ ಅದು ಇರಬೇಕು, ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳ್ತು. ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾರಾದರೂ ಅದನ್ನು ಉಲ್ಲಂಘನೆ ಮಾಡಿದ್ರೆ ಆಂಟಿ ಡಿಫೆಕ್ಷನ್ ಲಾ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತು. ಅದರ ಏನು ಸಹಾಯ ಪಡ್ಕೊಂಡೇ ಕಾಂಗ್ರೆಸ್ ಅವರು ಎಲ್ಲ ರಾಜ್ಯದಲ್ಲೂ ಕಾಂಗ್ರೆಸ್ಗೆ ಕೈ ಕೊಟ್ಕೊಂಡು ಹೋಗ್ತಾ ಇರೋದು. ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗಲ್ಲ. ಸೊ ಅವ್ರನ್ನ ಪಕ್ಷದಿಂದ ಕಿತ್ತಾಕಕ್ಕಾಗಲ್ಲ, ಉಚ್ಚಾಟನೆ ಮಾಡೋಕ್ಕಾಗಲ್ಲ ಈ ಕಾರಣದಿಂದ. ಅದಕ್ಕಿಂತ ಹೆಚ್ಚು ಬಿಲ್ಡಪ್ಗಳು ನೋಡ್ತಿರೋದು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಚಾಣಕ್ಯ, ಅಮಿತ್ ಶಾನ ಮೀರಿಸುವಂಥ ಚಾಣಕ್ಯ ಹುಟ್ಟುಬಿಟ್ಟಿದ್ದಾನೆ ಕಾಂಗ್ರೆಸ್ಸಿಂದ ಅಂಥೇಳಿ. ಯಾವ ಚಾಣಕ್ಯ ರೀ? ನೋಡಿ, 2020 ಆಗಸ್ಟಲ್ಲಿ KPCC ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡ್ರು ಡಿ ಕೆ ಶಿವಕುಮಾರ್ ಅವರು. ಕೊರೋನಾ ಪೀಕಲ್ಲಿತ್ತು ರೀ. ಆದ್ರೂ ಕೂಡ ಎಂಥ ಬಿಲ್ಡಪ್ ಕೊಟ್ಬಿಟ್ರು ಅಂತ ಹೇಳಿದ್ರೆ, ಆಗ ಎಲ್ಲ ಹಳ್ಳಿಗಳಲ್ಲೂ ಏನು LED ಸ್ಕ್ರೀನ್ಗಳು ಹಾಕಿದ್ರು. ಇವರ ಅಧಿಕಾರ ಸ್ವೀಕಾರ ಸಮಾರಂಭ ಇಡೀ ರಾಜ್ಯದ ಜನಗಳೆಲ್ಲ ನೋಡಲಿ ಅಂತೇಳಿ ಬಿಲ್ಡಪ್ ಕೊಟ್ಟಿದ್ದು. ಇನ್ಮೇಲೆ ಕಾಂಗ್ರೆಸ್ನ ಹಂಗಿಟ್ಕೊತೀನಿ, ಹಿಂಗಿಟ್ಕೊತೀನಿ, ಹಂಗೆ ಕಟ್ತೀನಿ ಅಂತೇಳಿ. ಇನ್ನು ಕೇವಲ 2 ವರ್ಷನೇ ಆಗಿರಲಿಲ್ಲ ಇನ್ನು ಅಧ್ಯಕ್ಷರಾಗಿ. 2022 ಜೂನಲ್ಲಿ ರಾಜ್ಯಸಭಾ ಚುನಾವಣೆ ಆಗುತ್ತೆ. BJPಯಿಂದ 2 ಗೆಲ್ತಕ್ಕಂಥ ವಾತಾವರಣ ಇರುತ್ತೆ. ಯಾಕೆಂತೇಳಿದ್ರೆ ಆಗ ಗೆಲ್ಲೋದಕ್ಕೆ 45 ಓಟ್ಗಳು ಬೇಕಿತ್ತು. BJP ಹತ್ರ ನಿರ್ಮಲಾ ಸೀತಾರಾಮನ್ ಮತ್ತು ಜಗ್ಗೇಶ್ ಅವ್ರು ಗೆಲ್ಲೋದಕ್ಕೆ ಸರ್ಪ್ಲಸ್ ಆದಂತಹ ಓಟ್ಗಳಿತ್ತು. ಸೊ ನಿರ್ಮಲಾ ಸೀತಾರಾಮನ್ ಅವ್ರಿಗೆ 46 ಓಟ್ಗಳು ಬಿದ್ದು ಅವ್ರು ಗೆದ್ದರು. ಜಗ್ಗೇಶ್ ಅವರು ಕೂಡ 44 ಓಟ್ ಬಿದ್ದು ಅವ್ರು ಗೆದ್ದರು. ಕಾಂಗ್ರೆಸ್ ಕೂಡ 2 ಇಳಿಸಿತ್ತು ಸ್ಪರ್ಧೆಗೆ. ಒಬ್ಬರು ಜಯರಾಮ್ ರಮೇಶು, ಮತ್ತೊಬ್ಬರು ಮನ್ಸೂರ್ ಅಲಿ ಖಾನ್, ನಮ್ಮ ರೆಹಮಾನ್ ಖಾನ್ ಅವರ ಮಗ. 3ನೇ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಳ್ಳೋದಕ್ಕೆ BJP ಹತ್ರ ಸಂಖ್ಯಾಬಲವೇ ಇರಲಿಲ್ಲ. ಆದರೂ ಕೂಡ ಲೆಹರ್ ಸಿಂಗ್ ಅವ್ರನ್ನ BJP ನಿಲ್ಲಿಸಿತ್ತು. ಲೆಹರ್ ಸಿಂಗ್ 33 ಓಟ್ ತೊಗೊಂಡು ಗೆದ್ದರು. ಕ್ರಾಸ್ ವೋಟ್ ಮಾಡಿದ್ಯಾರು? ಉತ್ತರ ಹೇಳಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಪಕ್ಷದವರೇ ಕ್ರಾಸ್ ವೋಟ್ ಮಾಡಿದ್ರ? ಆವಾಗ KPCC ಅಧ್ಯಕ್ಷರಾಗಿ ಇಡೀ ಪಕ್ಷದ ಕಂಟ್ರೋಲ್ ಇಟ್ಕೊಂಡಿದ್ರಲ್ಲ, ಏನು ಮಾಡೋಕ್ಕಾಯ್ತು ನಿಮ್ಮ ಕೈಲಿ? ಯಾವ ಚಾಣಾಕ್ಷತನ ಉಪಯೋಗಿಸಿದ್ರಿ ನೀವು? ನಿಮ್ಮ ಪಕ್ಷದ MLAಗಳೇ BJP ಅವ್ರಿಗೆ ಓಟಾಗಿ ಗೆಲ್ಸಿದ್ರಲ್ಲ ಲೆಹರ್ ಸಿಂಗ್ ಅವ್ರನ್ನ. ಯಾವ್ದಾದ್ರು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರ, ಅಥವಾ ಯಾರು ಮಾಡಿದ್ರು ಅಂತೇಳಿ ಕಂಡಿಡಿಯುವಂಥ ಪ್ರಯತ್ನ ಮಾಡಿದ್ರ, ಅಥವಾ ಯಾರ ಮೇಲಾದ್ರು ಆಕ್ಷನ್ ತಗೊಂಡ್ರ? ಎಲ್ಲೋಯ್ತು ನಿಮ್ಮ ಚಾಣಾಕ್ಷತನ? ನಿಜವಾದ ಚಾಣಾಕ್ಷತನ ಇದ್ದರೆ ಅಧಿಕಾರ ಇಲ್ದಿದ್ದಾಗ ಮಾಡೋದಿದೆಯಲ್ಲ, ಅದು ನಿಜವಾದ ಚಾಣಾಕ್ಷತನ. ಯಾವುದು ಅಮಿತ್ ಶಾ ಬೆಂಗಾಲಲ್ಲಿ ಮಾಡಿದ್ರಲ್ಲ, ಅದು ಚಾಣಾಕ್ಷತನ. ಅಧಿಕಾರ ಇದ್ದಾಗ ಲೂಟಿ ಹೊಡ್ತಿರೋ, ಕೋಟಿ ದುಡ್ಡಿದ್ದಾಗ ಹಿಂಗೆ 1-2-3 ಪಕ್ಷದ್ರೋಹಿಗಳನ್ನ ಎಳ್ಕೊಂಬಂದು ಓಟ್ ಹಾಕ್ಸ್ಕೊಳ್ಳೋದು, ಅದು ಚಾಣಕ್ಯತನ ಅಲ್ಲ ರೀ. ನಿಮಗೆ ನಿಜವಾದ ಚಾಣಕ್ಯತನ ಇದ್ರೆ 22 ತೋರಿಸ್ಬೇಕಿತ್ತು ನಿಮ್ಮ ದಮ್ಮು, ನಿಮ್ಮ ತಾಕತ್ತು. ಆಗ KPCC ಅಧ್ಯಕ್ಷರಾಗಿದ್ರಿ. ಈಗ ನೀವು ಏನೋ ನೈತಿಕತೆಯ ಮಾತು, ನಿಯತ್ತಿನ ಮಾತು. ಇವತ್ತು ನಿಮ್ಮ ಎಡಬಲ ಇರೋದು ಯಾರು? ಅದೇ ಚಲುವರಾಯಸ್ವಾಮಿ, ಅದೇ ಜಮೀರ್ ಅಹಮದ್. ಯಾವ ಮಾತೃದ್ರೋಹಿಗಳವರು ಅಂತ ಹೇಳಿದ್ರೆ ನೋಡಿ, 2016 ಚುನಾವಣೆಯಲ್ಲಿ ಜನತಾದಳ BM ಫರೂಕ್ ಅವ್ರನ್ನ ರಾಜ್ಯಸಭಾ ಚುನಾವಣೆಯಲ್ಲಿ ನಿಲ್ಲಿಸಿತ್ತು. 8 ಜನ JDSನ MLAಗಳು, ಇದೇ ಚಲುವರಾಯಸ್ವಾಮಿ, ಇದೇ ಜಮೀರ್ ಅಹಮದ್, ಇದೇ ರಮೇಶ್ ಬಂಡಿಸಿದ್ದೇಗೌಡ ಕ್ರಾಸ್ ವೋಟ್ ಮಾಡಿ ಕಾಂಗ್ರೆಸ್ನ KC ರಾಮಮೂರ್ತಿ ಅವ್ರನ್ನ ಗೆಲ್ಲಿಸಿದ್ರು. ಅಂತ ಮಾತೃದ್ರೋಹಿಗಳನ್ನ ಅಕ್ಕಪಕ್ಕ ಇಟ್ಕೊಂಡು ಇವ್ರು ಬಿಲ್ಡಪ್ ಕೊಡ್ತೀರಿ ನೈತಿಕತೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ. ಮತ್ತಿನ್ನೊಂದು ಡಿಬೇಟಲ್ಲಿ ಬಂತದ್ದು ಲಜ್ಜೆಗೇಡಿಗಳು ಅಂತೇಳಿ. ಯಾರು ಲಜ್ಜೆಗೇಡಿಗಳು ಅಂಥೇಳಿ ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಜನ ಮಾತಾಡೋದು ಬಿಟ್ಬಿಡಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಕೇಳಿ. 1967ರಲ್ಲಿ ಬಿಹಾರಲ್ಲಿ ರಾಜ್ಯಸಭಾ ಚುನಾವಣೆ ಆಯಿತು. ಕಂಪ್ಲೀಟ್ ನಂಬರ್ಸು ಕಾಂಗ್ರೆಸ್ದಿತ್ತು. ಆದರೆ ಕಾಂಗ್ರೆಸ್ನ MLAಗಳು ದುಡ್ಡಿಸ್ಕೊಂಡು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ರಾಜೇಂದ್ರ ಪ್ರಸಾದ್ ಜೈನ್ ಅವ್ರನ್ನ ಗೆಲ್ಲಿಸಿದ್ರು. ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಹೇಳ್ತು ಕಾಂಗ್ರೆಸ್ನ MLAಗಳು ದುಡ್ಡಿಸ್ಕೊಂಡು ಓಟ್ ಹಾಕಿದ್ದಾರೆ ಅಂತ ಹೇಳಿ ಇಡೀ ಚುನಾವಣೆಯನ್ನು ರದ್ದು ಮಾಡ್ತು ಸುಪ್ರೀಂ ಕೋರ್ಟು. ದುಡ್ಡಿಸ್ಕೊಂಡು ಅಡ್ಡ ಮತದಾನ ಮಾಡಿದ್ದಾರು ಕಾಂಗ್ರೆಸ್ನ MLAಗಳು. 1993ಕ್ಕೆ ಬನ್ನಿ. 1993ರಲ್ಲಿ ನರಸಿಂಹರಾವ್ ಸರ್ಕಾರ ಬೀಳುವಂಥ ಪರಿಸ್ಥಿತಿ ಇದ್ದಾಗ ಇದೇ JMM ಜಾರ್ಖಂಡ್ ಮುಕ್ತಿ ಮೋರ್ಚಾದ ಶಿಬು ಸೊರೇನ್ ದುಡ್ಡಿಸ್ಕೊಂಡು ಅವರ MPಗಳನ್ನ ನರಸಿಂಹರಾವ್ ಅವರ ಪರವಾಗಿ ವೋಟ್ ಮಾಡೋ ರೀತಿ ಮಾಡಿದ್ರು. ಸುಪ್ರೀಂ ಕೋರ್ಟು ಈ ವೋಟ್ ಫಾರ್ ಕ್ಯಾಶ್ ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಂಡು ಶಿಬು ಸೊರೇನ್ ಅವರು ದುಡ್ಡಿಸ್ಕೊಂಡಿದ್ದಾರೆ ಅಂತೇಳಿ ಪ್ರೂವ್ ಆಗಿ ಅವ್ರನ್ನ ಜೈಲ್ಗಡ್ತು. ದುಡ್ಡು ಕೊಟ್ಟಿದ್ಯಾರು? ಕಾಂಗ್ರೆಸ್ ಅವರು. ಪ್ರೂವ್ ಆಗಿದ್ದಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಈವನ್ ಸುಪ್ರೀಂ ಕೋರ್ಟ್ ದೃಷ್ಟಿನಲ್ಲಿ ದುಡ್ಡು ಕೊಡೋರು ಯಾರು? ಕಾಂಗ್ರೆಸ್ ಅವರೇ. ದುಡ್ಡಿಸ್ಕೊಂಡ್ಲೋದಾರು ಕಾಂಗ್ರೆಸ್ ಅವರೇ. ಹಾಗಾದರೆ ಲಜ್ಜೆಗೆಟ್ಟವ್ರು ಯಾರು ಅಂತೇಳಿ ಸ್ವಲ್ಪ ನೀವೇ ಹೇಳಬೇಕು ಕಾಂಗ್ರೆಸ್ ಅವರೇ. ಯಾರ ಲಜ್ಜೆಗೆಟ್ಟವರು? ಒಂದು ಕಡೆಗೆ ದುಡ್ಡು ಕೊಡೋರು ನೀವೇ, ಇನ್ನೊಂದು ಕಡೆಗೆ ದುಡ್ಡಿಸ್ಕೊಂಡು ಪಕ್ಷದ್ರೋಹ ಮಾಡೋರು ನೀವೇ. ಲಜ್ಜೆಗೆಟ್ಟವ್ರು ಯಾರು ಸ್ವಾಮಿ? ಕರ್ನಾಟಕದ ಕಾಂಗ್ರೆಸ್ ಅವ್ರಿಗೆ ಒಂದು ಕಿವಿ ಮಾತು, ಈ ಅಹಂಕಾರ ದುರಹಂಕಾರ ಜನತೆಯ ಮುಂದೆ ನಡೆಯಲ್ಲ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಕಥೆಯನ್ನು ಅವಾಗವಾಗ ಜ್ಞಾಪಿಸ್ಕೊತಾರೆ.
ಒಳ್ಳೆಯದಾಗಲಿ. ನಮಸ್ಕಾರ.